ಜಿಲ್ಲಾ ಸಂಘಟಕರಾದಂತಹ ಶ್ರೀಯುತ ಸೂಗೂರು ಪರಮೇಶ್ವರ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಹಾಗೆಯೇ ಇನ್ನುಳಿದ ಜನಜಾಗೃತಿ ವೇದಿಕೆ ಶಿವಮೊಗ್ಗದ ಗೌರವಾಧ್ಯಕ್ಷರಾದಂತಹ ಪ್ರೊಫೆಸರ್ ಎಸ್ ರಾಜಪ್ಪನವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಈಗ ನಮ್ಮ ಸಂಘದ ಪರವಾಗಿ ಸ್ವಾಗತ ಕೋರುತ್ತೇನೆ. ಹಾಗೆಯೇ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಶ್ರೀಯುತ ರವಿ ಗುಬ್ಬಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಪರವಾಗಿ ಸ್ವಾಗತ ಕೋರುತ್ತೇನೆ. ಹಾಗೆಯೇ ನಮ್ಮ ಈ ಸಾಗರ ತಾಲೂಕಿನ ರೈತ ಸಂಘದ ಮುಖಂಡರಾಗಿರ್ತಕ್ಕಂಥ ಮಂಜಪ್ಪನವರು ಆಗಮಿಸಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತ. ಅವರು ನಮ್ಮೆಲ್ಲರ ಪ್ರೊಫೆಸರ್ ಆಗಿರ್ತಕ್ಕಂಥ ರಾಜಪ್ಪನವರು ಕೂಡ ನಮ್ಮೆಲ್ಲರೂ ಕೂಡ ಗೊತ್ತಿರಬೇಕು. ಸುಮಾರು ಜನ ಗೊತ್ತಿದ್ದಾರೆ ರಾಜಪ್ಪನವರು US ಕಾಲೇಜಲ್ಲಿ ಪ್ರೊಫೆಸರ್ ಆಗಿರ್ತಕ್ಕಂಥವರು. ತುಂಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅನೇಕ ಅಧ್ಯಯನವನ್ನು ಮಾಡಿದಂಥವರು ಪ್ರೊಫೆಸರ್ ರಾಜಪ್ಪನವರೇ. ಅವರು ರೈತ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಮಂಜಪ್ಪನವರೇ ಹಾಗೂ ನನ್ನ ಆತ್ಮೀಯ ಗೆಳೆಯರು ಸ್ನೇಹಿತರಾಗಿರ್ತಕ್ಕಂಥ ರವಿ ಗುಬ್ಬಿ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ದಲಿತ ಸ್ನೇಹಿತರೆ ಮತ್ತು ಅಂಬೇಡ್ಕರ್ ಅಭಿಮಾನಿಗಳೇ ಮತ್ತು ಮಹಿಳೆಯರೇ ಮತ್ತು ಪತ್ರಕರ್ತರೇ, ಎಲ್ಲ ಸ್ನೇಹಿತರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿಯ ಅಂಗವಾಗಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅನೇಕರು ಹೇಳಿದರು, ಏನು ಏಪ್ರಿಲ್ 14ರ ದಿನ ಕಾರ್ಯಕ್ರಮ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾರೆ, ನೀವು ಹೀಗಾಗಿ ಈ ತಿಂಗಳಲ್ಲಿ ಬಂದಿದ್ದು 3ನೇ ತಾರೀಕು ಅದು 3ನೇ ತಾರೀಕಿಗೆ ಅಂತ ಹೇಳಿದರು. ಹಾಗಾಗಿ ನಾನು ಹೇಳಿದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿದಿನವೂ ಕೂಡ ನಾವು ಅವರ ಜಯಂತಿಯನ್ನು ಮಾಡಲೇಬೇಕು. ಪ್ರತಿದಿನವೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನಪುಗಳನ್ನು ನಾವು ಮಾಡಿಕೊಳ್ಳಬೇಕು. ಅವರ ನೆನಪನ್ನು ಮಾಡಿಕೊಂಡೇ ನಾವು ಇವತ್ತು ಎಲ್ಲರೂ ಕೂಡ ಜೀವನವನ್ನು ಮಾಡ್ತಾ ಇದ್ದೇವೆ ಮತ್ತು ಎಲ್ಲರೂ ಕೂಡ ನಾವು ಅವರ ಸಂವಿಧಾನವನ್ನು ಅಡಿಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ ಮತ್ತು ಬಾಳ್ತಾ ಇದ್ದೇವೆ ಮತ್ತು ಅವರ ಏನು ಮಾತುಗಳು ಏನಿದೆ ಅದರ ಅಡಿಯಲ್ಲಿ ನಾವು ಹಾಗೆ ಇನ್ನೂ ಅನೇಕರು ನಾವು ಕಾರ್ಯಕ್ರಮ ಮಾಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀವು ಫೋಟೋ ಇಟ್ಟು ಅವ್ರಿಗೆ ಕುಂಕುಮ ಹಚ್ಚಿ ಊದಿಗಡ್ಡಿ ಬೆಳಗಿ ಅದಕ್ಕೆ ಹಾರ ಹಾಕೋದಿಲ್ಲ. ನಾನಂದ್ರೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾವತ್ತೂ ಕೂಡ ವ್ಯಕ್ತಿ ಮತ್ತು ಮೂರ್ತಿ ಪೂಜೆಯನ್ನು ಯಾವತ್ತೂ ಕೂಡ ನೀವು ಮಾಡಬಾರದು. ಯಾಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ವ್ಯಕ್ತಿ ಮತ್ತು ಮೂರ್ತಿ ಪೂಜೆಯನ್ನು ಯಾಕೆ ಮಾಡಬಾರ್ದು ಅಂತ ಹೇಳಿದ್ರೆ, ನಮಗೆ ತಲತಲಾಂತರದ ಗಣರಾಜ್ಯವನ್ನ ಜಾತ್ಯತೀತ ತತ್ವಗಳಿಗೆ ಕೊಡಲೇಟನ್ನು ಹಾಕಿದರೆ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರೇ, ನಿಮಗೆ ನಾಚಿಕೆ ಆಗಬೇಕು. ನಮಗೆ ಬೇಕಾಗಿದ್ದು ಇವತ್ತು ಸ್ವತಂತ್ರ ಭಾರತದ ನಂತರ ಇವತ್ತು ಎಷ್ಟು ಪಿಡುಗುಗಳಿದ್ದಾವೆ, ಅಸಮಾನತೆ ಇದೆ. ಸಮಾನವಾದ ಬಾಳು ಸಮಾನವಾದ ಪಾಲನ ಕುವೆಂಪು ಅವರ ಆಶಯದಂತೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶಯದಂತೆ ಅವರ ಸಂವಿಧಾನ ಏನಿದೆ ಆ ಕರಡನ್ನ ಅದರಂತೆ ಇವತ್ತು ಅಭಿವೃದ್ಧಿ ಆಗಬೇಕಾಗಿತ್ತು. ಹಿಂದೆ ನಡೆದಿರ್ತಕ್ಕಂಥ ಸರ್ಕಾರಗಳು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರ ನಿಮ್ಮಷ್ಟು ನಾಚಿಕೆಗೇಡಿನ ಆಡಳಿತವನ್ನು ಮಾಡಿರಲಿಲ್ಲ. ಸಂವಿಧಾನಕ್ಕೆ ಧಕ್ಕೆ ಬರ್ತಕ್ಕಂಥ ಆಡಳಿತವನ್ನು ನಾವೆಂದೂ ಹಿಂದೆ ಕಂಡಿರಲಿಲ್ಲ. ನೀವು ಸಂವಿಧಾನವನ್ನು ಕಗ್ಗೊಲೆ ಮಾಡಿದರೆ ಈ ದೇಶದ ಜಾತ್ಯತೀತತೆ ಮತ್ತು ಗಣರಾಜ್ಯವನ್ನು ಫೆಡರಲ್ ಸಿಸ್ಟಮ್ ಅನ್ನು ಹಾಳು ಮಾಡೋದಕ್ಕೆ ಸಾಕ್ಷಿಯಾಗಿದೆ. ಇನ್ನೇನು ಬೇಕು? ನಿಮ್ಮ ಸಬ್ಕಾ ಸಾಥು ಸಬ್ಕಾ ವಿಕಾಸು, ನಿಮ್ಮ ಅಚ್ಚೆ ದಿನಗಳು ಸುಳ್ಳಾಗಿದೆ. ಈ ದೇಶದ ಮಹಿಳೆಯರಿಗೆ, ಈ ದೇಶದ ವಿದ್ಯಾರ್ಥಿಗಳಿಗೆ, ಈ ದೇಶದ ರೈತರಿಗೆ, ಮಧ್ಯಮ ವರ್ಗದವರಿಗೆ, ಕಾರ್ಮಿಕರಿಗೆ ನಿಮ್ಮ ಬಂಡವಾಳ ಗೊತ್ತಾಗಿದೆ. ಈ ಚುನಾವಣೆ ಇದೊಂದು ಚುನಾವಣೆ, ಬರೀ ಚುನಾವಣೆ ಅಲ್ಲ, ಈ ದೇಶದ ಸಾರ್ವಭೌಮತೆಯನ್ನ ಹಿಂದೆ ನಡೆದಿರ್ತಕ್ಕಂಥ ಸ್ವತಂತ್ರ ಹೋರಾಟದಲ್ಲಿ ಏನು ಘೋಷಣೆ ಮಾಡಿದ್ರು, ಕನಿಷ್ಠ ಜೀವನವನ್ನು ಮಾಡ್ತಾ ಇದ್ದಾರಲ್ಲ ಅದೇ ಜೀವನವನ್ನು ಮಾಡಬೇಕು. ಆದ್ದರಿಂದ ಅವರೂ ಸಹ ಅಂಥ ಸ್ಥಿತಿಯಲ್ಲೇ ಬದುಕಬೇಕು ಅಂತಕ್ಕಂಥ ವ್ಯವಸ್ಥಿತವಾದ ಒಂದು ಜಾಲವನ್ನು ಎಳಿತಾ ಇದ್ದಾರೆ. ಅಂಬೇಡ್ಕರ್ 1950ರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡ್ತಾ ಇರ್ತಕ್ಕಂಥ, ಅಂದರೆ ಸಂವಿಧಾನವನ್ನು ಕೊಡೋ ಸಂದರ್ಭದಲ್ಲಿ ಒಂದು ಮಾತನ್ನು ಏನು ಹೇಳಿದ್ರು ಅಂತಂದರೆ, ಯಾರ್ಯಾರು ಈ ದೇಶದಲ್ಲಿ ವಂಚಿತರಾಗಿದ್ದರು, ಯಾರ್ಯಾರು ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕೆ ಅರ್ಹರಾಗಿರಲಿಲ್ವೋ, ಯಾರ್ಯಾರು ಕಷ್ಟಪಟ್ಟು ಅವರವರ ಜಾತಿ ಕಸುಬುಗಳನ್ನು ಮಾಡ್ತಾ ಇದ್ರು, ಅವರೆಲ್ಲರಿಗೂ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ ಅಂತಕ್ಕಂಥ ಅಂಶವನ್ನು ಅವರು ಹೇಳ್ತಾ ಹೋಗ್ತಾರೆ. ನಾನು ಮೊಟ್ಟ
ಮೊದಲನೇದಾಗಿ ಹೇಳ್ತೀನಿ, ಆಗಿನ ಕಾಲದಲ್ಲಿ ಸ್ತ್ರೀಯರಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇಲ್ಲ. ಆದರೆ ಅಂಬೇಡ್ಕರ್ ಸಂವಿಧಾನವನ್ನು ಯಾವತ್ತು ಕೊಟ್ಟರೋ ಅಲ್ಲಿಂದಲೇ ಸ್ತ್ರೀಯರಿಗೆ ಮತದಾನದ ಹಕ್ಕು ಬಂತು. ನೀವು ಮೊದಲು ವೋಟ್ ಮಾಡಂಗಿರಲಿಲ್ಲ. ಆದರೆ 1950ನೇ ಇಸ್ವಿಯಲ್ಲಿ ಮತದಾನದ ಹಕ್ಕು ಬಂತು. ಎರಡನೇದಾಗಿ ಸ್ತ್ರೀಯರಿಗೆ ತಂದೆಯ ಆಸ್ತಿಯಲ್ಲಿ ಸಮಪಾಲು ಕೊಡಬೇಕು ಅಂತ ಹೇಳಿದ್ರು. ಒಂದು ವೇಳೆ ಗಂಡ ಏನಾದರೂ ಸತ್ತೋದ್ರೆ ಅವರು ಪುನಃ ಮದುವೆ ಆಗಬಹುದು ಅಂತಕ್ಕಂಥ ಕಾನೂನನ್ನು ತಂದರು. ಆ ನಂತರದಲ್ಲಿ ಮಕ್ಕಳಿಲ್ಲ ಅಂತಂದರೆ ಅವರು ದತ್ತು ಮಕ್ಕಳನ್ನು ತೆಗೆದುಕೋಬಹುದು ಅಂತ ಅಂದ್ಬಿಟ್ಟು ಮಾಡಿದ್ರು. ಒಂದು ವೇಳೆ ಮದುವೆಗೆ ಖರ್ಚು ಆಗದೆ ಇದ್ದರೆ ದೇವಸ್ಥಾನದಲ್ಲಿ ಸರಳ ವಿವಾಹವನ್ನು ಮಾಡ್ಕೋಬಹುದು ಅಂತ ಹೇಳಿದ್ರು. ರಿಜಿಸ್ಟರ್ಡ್ ಮ್ಯಾರೇಜ್ ಮಾಡ್ಕೋಬಹುದು ಅಂತ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತ ಹಿಂದೂ ಕೋಡ್ ಬಿಲ್ ಅಂತಕ್ಕಂಥ ನಾವೇನು ಕರಿತೀವಲ್ಲ, ಆ ಹಿಂದೂ ಕೋಡ್ ಬಿಲ್ಲನ್ನು 1952ರಲ್ಲಿ ಪಾರ್ಲಿಮೆಂಟ್ನಲ್ಲಿ ಅವರು ಅದನ್ನು ಏನು ಸ್ತ್ರೀಯರಿಗೆ ಸಮಾನತೆ ಇರಬೇಕು, ಸ್ತ್ರೀಯರಿಗೆ ಶಿಕ್ಷಣ ಇರಬೇಕು, ಸ್ತ್ರೀಯರಿಗೆ ಉದ್ಯೋಗ ಕೊಡಬೇಕು, ಸ್ತ್ರೀಯರಿಗೆ ಯಾವುದೇ ಕಾರಣಕ್ಕೂ ಬಂಧಿಸಲ್ಪಡಬಾರ್ದು, ಸ್ತ್ರೀಯರಿಗೆ ತಂದೆಯ ಆಸ್ತಿಯಲ್ಲಿ ಪಾಲನ್ನು ಕೊಡಬೇಕು ಅಂತಕ್ಕಂಥ ಉಸಿರುಗಟ್ಟಿಸಿದೆ ವಾತಾವರಣ ಮೌನವಾಗಿಸಿದೆ ಭಯ. ಎಲ್ಲಿ ನೀನು ಅನುಭವಿಸಿದ ದಿನಗಳು ಮತ್ತೊಮ್ಮೆ ಎದುರಾಗುತ್ತದೋ ಎಂದು. ಅರಿಯದವರ ಕೈಯಲ್ಲಿ ಮಾಣಿಕ್ಯ ಸರ್ವಾಧಿಕಾರದತ್ತ ಭಾರತ. ನೀ ಕೊಟ್ಟ ಪ್ರಶ್ನಿಸುವ ಮಾತಾಡುವ ಹಕ್ಕಿಲ್ಲ ಹಿಂದೆ ಮನೆ. ಅಭಿವ್ಯಕ್ತಿ ಸ್ವಾತಂತ್ರ್ಯವ ಬೂಟುಗಾಲಿನಿಂದ ಹೊಸಕಿಯರು ಸಿಲುಕಿ ಅಧಿಕಾರದ ಅಮಲಿ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕಾದ ಮಾಧ್ಯಮಗಳು ಬೇಡ, ಮಾತಾಡೋದೇ ಬೇಡ. ಇನ್ನು ವಿರೋಧಿಗಳು ಮರೆತ ಹಾಗಿದೆ ಸಿದ್ಧಾಂತಗಳ ಕೇವಲ ತಮ್ಮ ಉಳಿವಿಗೆ ಯಾರ ಬಳಿ ಮೊರೆ ಇಡುವುದು ಬೇಲಿಯೇ ಎಂದು ಹೊರಮೀದರೆ. ನೀನಂದು ಕರೆ ಕೊಟ್ಟದ್ದು ನೀನಂದು ಸಮುದಾಯದವರು ಯಾರು ಮದುವೆ ಆಗ್ತಾ ಇಲ್ಲ. ಹಂಗೆ ಬೇಕಾದಷ್ಟು ಹಳ್ಳಿಗಳಲ್ಲಿ ಎಲ್ಲೋ ಒಂದೊಂದು ದಲಿತರದ್ದು ಎಸ್ ಸಿ ಮದುವೆ ಆಗಿದೆ. ಅವು ಎಷ್ಟು ದಿನ 2 ವರ್ಷ 3 ವರ್ಷ ಆಗಿ ಡೈವರ್ಸ್ ಆಗಿವೆ ಜಾಸ್ತಿ. ಅವ್ರ ಲೈಫ್ ಟೈಮ್ ಮಿಕ್ಸ್ ಆಗಿ ನಡೀತಾ ಇಲ್ಲ. ಇವತ್ತು ನಮ್ಮ BJP ಅವರು ಅವರೆಲ್ಲ ಹೇಳ್ತಾರೆ ಏನಂತ, ಮುಸ್ಲಿಮ್ಸ್ ಜೊತೆ ನಾವು ಸೇರ್ಬಾರ್ದು ಕೆಲಸ ಮಾಡಿದ್ದೀವಿ ಅಂತ. ಇವತ್ತು BJP ದೊಡ್ಡ ದೊಡ್ಡ ನಾಯಕರು ಹೆಣ್ಮಕ್ಳೇ ಮುಸ್ಲಿಮ್ಸಿಗೆ ಮದುವೆ ಆಗಿದೆ. ಅದ್ರ ಬಗ್ಗೆ ಮನವರಿಕೆ ಆಗ್ಬೇಕಾದ್ರೆ ಜನರಿಗೆ ಆಗ್ತಾ ಇಲ್ಲ. ಜನರಿಗೆ ಅವ್ರು ಆಲ್ರೆಡಿ ಕನ್ವರ್ಟ್ ಆಗ್ಬಿಟ್ಟಿದ್ದಾರೆ. ನಾವು ಕನ್ವರ್ಟ್ ಆಗಕ್ಕೆ ರೆಡಿ ಇದೆಲ್ಲ ದೊಡ್ಡ ಲೆವೆಲಲ್ಲಿ ಅವರೆಲ್ಲ ಆಲ್ರೆಡಿ ಬ್ರಾಹ್ಮಿನ್ಸ್ ಈ BJP ದೊಡ್ಡ ದೊಡ್ಡ ನಾಯಕರು ಮಕ್ಕಳನ್ನೇ ಮುಸ್ಲಿಮ್ಸಿಗೆ ಕನ್ವರ್ಟ್ ಮದುವೆ ಆಗ್ಬಿಟ್ಟಿದ್ದಾರೆ. ಆದರೆ ಅವ್ರು ಹೇಳಿದ್ರೆ ನಾವು ಮುಸ್ಲಿಮ್ ಇರೋದ ಮುಸ್ಲಿಮ್ ಎಲ್ಲೋಡ ಅದೇ ಇರೋದು ಇದೇ ಆಗಿದೆ ವ್ಯವಸ್ಥೆ. ನಾವು ನಮ್ಮಲ್ಲಿ ಒಂದು ವ್ಯವಸ್ಥೆ ಮೇಂಟೈನ್ ಮಾಡಬೇಕು. ಏನಂತ ಈಗ ಬ್ರಾಹ್ಮಣ ಒಬ್ಬ ನಮ್ಮ ಮದುವೆ ಕರೀತಾರೆ. ಅವಾದ್ರೆ ನಾವೆಲ್ಲ ಅವಾಗೆಲ್ಲ ನಮಗೆ ಹೆಲ್ಪ್ ಮಾಡೋಣ ಹಂಗೆ ಹಿಂಗೆ ಅಂತ ಹೋಗಂತ ಮದುವೆ ಹೋಗ್ಬಿಡ್ತೀವಿ ನಾವು. ಅದೇ ನೀವು ಎಸ್ಟೇಟ್ಸ್ ನಮಗೆ ಕರೀರಿ ಮದುವೆಗೆ ಅವ್ನು ಬಂದು ಹೊರಗೆ ಮಾತಾಡ್ತಾರೆ ಮಧ್ಯಾಹ್ನ ಹನುಮಂತ ಆರಾಮೇನ ಅಂತ ಹೇಳಿ ಅವ್ನು ಊಟ ಮಾಡಲೇ ಹೋಗ್ತಾನೆ. ಅವ್ನಿಗೆ ಕ್ಯಾಟಿಸಮ್ ಇದೆ, ನಮಗೆ ಕ್ಯಾಟಿಸಮ್ ಇಲ್ಲ. ಅವ್ರು